ಹಾಸನದಲ್ಲಿ ಪ್ರಿಯತಮೆಯೇ ಪ್ರಿಯಕರನಿಗೆ ಚಾಕುವಿನಿಂದ ಇರಿದಿರತಕ್ಕಂಥ ಒಂದು ಘಟನೆ. ಪ್ರಿಯಕರನಿಗೆ ಚಾಕುವಿನಿಂದ ಇರಿದಿದ್ದಾಳೆ ಪ್ರಿಯತಮೆ. ಹಾಗಾಗಿ ಪ್ರಿಯಕರ ಮನುಕುಮಾರ್ 25 ವರ್ಷ, ಆತನ ಸ್ಥಿತಿ ಗಂಭೀರವಾಗಿದೆ. ಹಾಸನ ನಗರದಲ್ಲಿ ತಡರಾತ್ರಿ ನಡೆದಿರತಕ್ಕಂಥ ಘಟನೆ. BM ರಸ್ತೆಯ ಖಾಸಗಿ ಹೋಟೆಲ್ ಬಳಿ ಈ ಘಟನೆ ನಡೆದಿರತಕ್ಕಂಥದ್ದು. ಗಡುಗನಹಳ್ಳಿ ಗ್ರಾಮದ ಮನುಕುಮಾರ್ ಮತ್ತು ಭವಾನಿ ಅಂತೆ ಜೊತೆಯಲ್ಲಿಯೇ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಇಬ್ಬರು ಪರಸ್ಪರ ಒಬ್ರಿಗೊಬ್ರು ಪ್ರೀತಿ ಮಾಡ್ತಾ ಇದ್ರು. ಆದರೆ ಅದು ಏನು ಗಲಾಟೆ ಆಯಿತು, ಏನು ಕತೆ ಅಂತ ಗೊತ್ತಿಲ್ಲ. ಪ್ರಿಯತಮೆಯೇ ಚಾಕುವಿನಿಂದ ಪ್ರಿಯಕರನಿಗೆ ಇರಿದಿರ್ತಕ್ಕಂಥ ಘಟನೆ. ಗುಡುಗ್ನಳ್ಳಿ ಅದು ಏನಾಯ್ತು ಅಂತ ರಾತ್ರಿ ಗೊತ್ತಿಲ್ಲ. ಮನೇಲಿ ಮಟನ್ ತಂದಿಟ್ಟು ಟೀ ಬತ್ತೀನಿ ಕಣಮ್ಮ ಅಂತ ಹೇಳಿ ಬಂದಿದ್ದ. ಅಮ್ಮ ಅವಳು ಫೋನ್ ಮಾಡ್ತಾಳೆ ಕಣಮ್ಮ, ಈ ಸಗತ್ತಾಗಿ ನೋಡಮ್ಮ, ಬೇಡ ಅಂದ್ರೆ ಕೇಳ್ತಿಯಲ್ಲ, ನೀನು ಹೇಳಿದ ಮಾತು ಕೇಳಕ್ಕಲ್ಲ ಅಂತೀಯ, ನೋಡಮ್ಮ ಅಂದ. ಕಾಂಪ್ಲೆಕ್ಸ್ ಹಾಕಪ್ಪ ಅಂತ ನಾನು ಅಂದೆ. ಸರಿ ಕೇಳಮ್ಮ ಬೈಯಮ್ಮ ಅಂದ. ಆಮೇಲೆ ಅವನೇ ಮಾತಾಡ್ತಾನೇನಂತ ನಾನು ಸುಮ್ಮನೆ ಮಾತಾಡಮ್ಮ ಅಂದ. ಮಾತಾಡಿದ್ರು ಮಾತಾಡ್ತಿಲ್ಲಂದೆ. ಆಮೇಲೆ ಮಾತಾಡಮುಂಡೆ ಅಂತ ಅವನು ಅಂತ. ಆಮೇಲೆ ಅವ್ನು ಬೈತೈತ, ಬಾಯಿ ಬಂದಂಗೆ ಬೈಬೇಡ ಬಿಡಪ್ಪ ಅಂದೆ. ನಿನಗೆ ಯಾಕೆ ಬೇಕು ಆಫರ್ ಮುಂಡೆ ಬರೋಕ್ಕಲ್ಲ ಅಂದೆ. ನನ್ನ ಮಗನ ತಂಟೆ ಮತ್ತೆ ಯಾಕೆ ಹೋಯ್ದೆ ಮುಂಡೆ ಅಂದರೆ ಅವನು ಬಾಯಿ ಬಂದಂಗೆ ಬೈತೆ. ಬೇಡ ಕಣಪ್ಪ, ಏನು ಮಾತಾಡಬೇಡ, ಒಳ್ಳೆ ಮಾಡಿಗೆ ಬಂದ್ಬಿಡ ಸುಮ್ಮನೆ ಅಂದೆ. ಸರಿ ಕಣಮ್ಮ ಅಂತ ಅಂದ. ಆಮೇಲೆ ನನ್ನ ದೊಡ್ಡ ಮಗನಿಗೆ ಫೋನ್ ಮಾಡಿದೆ. ಅಪ್ಪ ಹಿಂಗೆ ಗಲಾಟೆ ಮಾಡ್ತಾಳೆ ಅಂತ ಕಣೋ ಅಂತ. ಅಮ್ಮ ಅವನು ಒಳಗೆ ಹೋಗಿ ನೆಟ್ಟಿಗೆ ತಂದು ಈಚೆ ಬರೋಕ್ಕಲ್ಲ, ಸುಮ್ಮನಿರಮ್ಮ ಅಂತ ಅಂದ. ಬೆಳಗ್ಗೆ ಅಷ್ಟೊತ್ತಿಗೆ ನಮ್ಮ ಹಿಂಗೆ ಮಾಡ್ಯವ್ರ ಕಣಮ್ಮ, ಒಂಚೂರು ಏಟಾಯ್ತು ಅಷ್ಟೇ ಅಂತ ಹೇಳ್ದೆ. ನನ್ನ ಮಗಂದಪ್ಪ, ನಾನು ಅವನು ಹಾಕಲ್ಲ, ನಾನು ಏನು ಬಿಡ್ತಲ್ಲ ಕಣಪ್ಪ. ನನ್ನ ಮಗನ ಹಿಂಸೆನ ಕೊಟ್ಟು ನನ್ನ ಮಗನ ಜೀವನ ತೆಗಿಯಕ್ಕೆ ಮಾಡ್ಯವಳೆ. ಅಂಗಡಿ ಮಾಡಿದ್ವಿ, ಪ್ಲೈವುಡ್ ಅಂಗಡಿ, ಬಂಬು ಬಜಾರ್ದಲ್ಲಿ ಅಂಗಡಿಗೆ ಹೋಗ. ನನ್ನ ಮಗ ಅಂಗಡಿ ಮಾಡಿಕೊಟ್ಟಿದ್ದ. ಇವತ್ತು ಅಮೌಂಟ್ ತಗೊಂಡಾಗ ನನ್ನ ಮಗನಿಗೆ ಹಿಂಸೆನೇ ಕೊಟ್ಲಲ್ಲ ನನ್ನ ಮಗನ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಪರಸ್ಪರ ಪ್ರೀತಿ ಮಾಡ್ತಾ ಇದ್ದವರು ಕೊಲೆ ಮಾಡುವ ಹಂತಕ್ಕೆ ಹೋಗಿದ್ಯಾಕೆ, ಏನು ಕಾರಣ, ಮತ್ತು ಈಗ ಪ್ರಸ್ತುತ ಹುಡುಗನ ಆರೋಗ್ಯ ಹೇಗಿದೆ? ಅರವಿಂದ್, ಏನು ಬಾಲ್ಯದಿಂದಲೂ ಜೊತೆಲೇ ಹೋದಂತಹ ಮನುಕುಮಾರ್ ಹಾಗೂ ಭವಾನಿ ಆ ನಂತರದಲ್ಲಿ ಪರಸ್ಪರ ಪ್ರೀತಿಯನ್ನು ಮಾಡ್ತಿರ್ತದೆ. ಮನುಕುಮಾರ್ ಹಾಸನ ನಗರದಲ್ಲಿ ಹಾರ್ಡ್ವೇರ್ ಅಂಗಡಿಯನ್ನು ಇಟ್ಕೊಂಡಿರ್ತಾರೆ. ಕೆಲ ದಿನಗಳಿಂದ ಮನುಕುಮಾರ್ ಪೋಷಕರು ಹುಡುಗಿಯನ್ನು ನೀನು ವಿವಾಹ ಆಗುವುದು ಬೇಡ ಅಂತ ಹೇಳಿ ತಿಳಿಸಿರ್ತಾರೆ. ಇದರಿಂದಾಗಿ ಅವರಿಬ್ಬರು ಬೇರೆ ಆಗಿರ್ತಾರೆ. ಆಗ್ಲಿಂದಲೂ ಸಹ ಮನುಕುಮಾರ್ ಭವಾನಿಯವರ ಫೋನ್ ಕರೆಯನ್ನು ಸ್ವೀಕರಿಸ್ತಿರಲಿಲ್ಲ. ಇದರಿಂದಾಗಿ ಸಿಟ್ಟಾದಂತಹ ಏನು ಭವಾನಿ ಇದ್ದಾರೆ, ನಿನ್ನೆ ರಾತ್ರಿ ಮನುಕುಮಾರ್ ಭಾಗಿಯಾದಂಥ ಪಾರ್ಟಿಯ ಏನು ಖಾಸಗಿ ಹೋಟೆಲ್ ಇದೆ ಅಲ್ಲಿಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಜಗಳವಾಗಿ ಆಕೆ ಚಾಕುವಿನಿಂದ ಇರಿದಿರ್ತಕ್ಕಂಥದ್ದು. ಈಗ ಮನುಕುಮಾರ್ ಜಿಲ್ಲಾಸ್ಪತ್ರೆ ICUನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರಿಗೆ ಆಪರೇಷನ್ ಆಗಬೇಕು ಅಂತ ಹೇಳಿ ವೈದ್ಯರು ತಿಳಿಸಿದ್ದಾರೆ. ಏನು ಬಡಾವಣೆ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದ್ದು ಭವಾನಿಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ದಾರೆ. ಇಡೀ ಘಟನೆಯ ಬಗ್ಗೆ ಆತ ಏನು ಮನುಕುಮಾರ್ ಸಹೋದರ ಸ್ಥಳದಲ್ಲಿದ್ದರಿಂದ ಆತ ಹೇಳ್ತಾ ಇರ್ತಕ್ಕಂಥದ್ದು, ಆಕೆ ಜೇಬಿನಲ್ಲಿ ಚಾಕುವಿನ ಮೊದಲೇ ತಂದಿದ್ರು. ನಾವು ಜಗಳವನ್ನು ಬಿಡಿಸ್ತಕ್ಕಂತಹ ಸಂದರ್ಭದಲ್ಲಿ ಏಕಾಏಕಿ ಚಾಕುವನ್ನು ಚುಚ್ಚಿ ನನ್ನ ತಮ್ಮನನ್ನು ಹತ್ಯೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಈಗ ಪೊಲೀಸರು ವಿಚಾರಣೆಯನ್ನು ನಡೆಸಿ ವಿಚಾರಣೆಯಲ್ಲಿ ನಿಖರವಾದ ಕಾರಣ ಏನು ಎಂಬುದು ತಿಳಿಯಬೇಕಾಗಿದೆ. ಸದ್ಯಕ್ಕೆ ಏನು ಜಿಲ್ಲಾಸ್ಪತ್ರೆ ICUನಲ್ಲಿ ಮನುಕುಮಾರ್ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅರವಿಂದ್.